ಗುಡ್ ಈವ್ನಿಂಗ್ ಎವ್ರಿವನ್. ನೋಡಿ, ನಾನು ಇವತ್ತು ಜೋಳದ ಹಿಟ್ಟಿನಿಂದ ಪರೋಟ ಮಾಡೋದು ತೋರಿಸ್ತೀನಿ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದ್ಸತಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ, ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಎಳ್ಳ, ಮೇನ್ ಇದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು, ಜೋಳದ ಹಿಟ್ಟು. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಳ್ಳು, 1 ಚಮಚೆ ಜೀರಿಗೆ, ಕೊತ್ತಂಬರಿ. ನೋಡ್ರಿ, ಈ ಥರ ನೋಡ್ರಿ 2 ಕಪ್ ಅನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ 5-6 ಪರೋಟ ಆಗುತ್ತೆ ರೀ. ಸಾಕ್ರಿ, 5-6 ಪರೋಟ ಅಷ್ಟೇ ರೀ. ನಾನು 5-6 ಪರೋಟ ಮಾಡ್ತೀನಿ, ನನಗೆ ಅಷ್ಟೇ ಬೇಕಾಗುತ್ತೆ ರೀ. ನಾನು ಅಷ್ಟೇ ಮಾಡಿದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕು ರೀ. ನೋಡಿರಿ, ಎಳ್ಳು ಒಂದ್ಸತಿ ಹೇಳ್ತೀನಿ, ಅರಿಶಿಣ, ಮಸಾಲೆ ಖಾರ, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ರುಚಿ ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನೇ ಹಿಟ್ಟಲ್ಲಿ ಹಾಕಿ ಈ ಥರ ನಾದಬೇಕು. ನೋಡ್ರಿ ಎಷ್ಟು ಮೆತ್ತಗಾಗಿದೆಯಲ್ಲ ಹಿಟ್ಟು. ಈ ಥರ ಹಾಕಿ ನಾದಿ ಇಟ್ಕೋಬೇಕು ರೀ. ಇದು 10-15-20 ನಿಮಿಷ ಈ ಥರ ಹಾಕಿ ಇಟ್ಟು ನೆನೆಯಕ್ಕಿಟ್ಟು ಮುಚ್ಚಿಡ್ಬೇಕು ರೀ. ನಾದಿ ಈ ಥರ ನಾದಿ ಮುಚ್ಚಿಟ್ಟು ಈ ಥರ ಈ ನೆನೆದ ಮೇಲೆ ಪರೋಟನ ಮಾಡಬೇಕು ರೀ. ಸ್ಮೂತಾಗಿ ಬರುತ್ತೆ ರೀ ಪರೋಟ. ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ಯಾವ ರೀತಿ ಬರುತ್ತೆ ಅಂತ ನೋಡಿರಿ. ನಿಮಗೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ರೀ. ಜೋಳದ ಹಿಟ್ಟು ಹಾಕಿರೋದ್ರಿಂದ ಭಾಳ ಆ ಕಡೆ ಈ ಕಡೆ ಮಾಡೋಕ್ಕಾಗೋದಿಲ್ಲ ರೀ. ಸ್ಮೂತಾಗಿ ನಿಧಾನವಾಗಿ ಮಾಡ್ಬೇಕು ರೀ, ಇಲ್ಲಾಂದ್ರೆ ಹರಿದು ಬಿಡುತ್ತೆ. ನೋಡಿರಿ, ಈ ಥರ ಮಾಡ್ಕೋಬೇಕು ರೀ. ಈ ಥರ ಮಾಡ್ಕೊಂಡು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಅಥವಾ ಅಕ್ಕಿ ಹಿಟ್ಟು ಇದ್ದರೆ ನಿಮ್ಮ ಕಡೆ ಅಕ್ಕಿ ಹಿಟ್ಟಲ್ಲಿ ಅದ್ದಿ ಈ ಥರ ನೋಡಿರಿ ಸ್ಲೋ ಆಗಿ ಈ ಥರ ಒಂದೊಂದು ಕೈಲೇ ಮಾಡ್ಕೋತ ಹೋಗ್ಬೇಕು ರೀ. 2 ಕೈಲೇನೂ ಮಾಡ್ಬೋದು ರೀ. ನಾನು ಒಂದೇ ಕೈಲೇ ಮಾಡೋದು ತೋರಿಸ್ತಿದ್ದೀನಿ ರೀ. ಚೆನ್ನಾಗಿ ಬರುತ್ತಲ್ರಿ, ಯಾವುದೇ ರೀತಿ ಹರಿಯೋದಿಲ್ಲ ರೀ ಈ ಥರ ಸ್ಲೋ ಆಗಿ ಮಾಡಿದ್ರೆ. ಅದಕ್ಕೆ ನಾನು ಒಂದೇ ಕೈಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸಾವಕಾಶವಾಗಿ 2 ಕೈಯಿಂದನೂ ಮಾಡ್ಕೋಬೋದು ರೀ. ನೋಡಿರಿ, ಎಲ್ಲಿ ಹತ್ತಂಗಿಲ್ಲ ರೀ, ಏನಾಗಂಗಿಲ್ಲ ರೀ. ಚೆನ್ನಾಗಿ ಪರೋಟ ಬರುತ್ತೆ. ಈ ಥರ ಮಾಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬೇಕು ರೀ. ನೋಡಿರಿ, ಈ ಥರ ಹಚ್ಚಿ ನೋಡಿರಿ. ಈ ಥರನ ಈ ಹಂಚೆಯಲ್ಲಿ ಹಾಕ್ಬೇಕು ರೀ. ಹಂಚೆಯಲ್ಲಿ ಹಾಕಿದ್ಮೇಲೆ ಈ ಥರ ಮತ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಬೇಕು ರೀ. ಹಚ್ಚಿದ ನಂತರ ತುಂಬ ಚೆನ್ನಾಗಿ ಆಗುತ್ತೆ ರೀ. ಜೋರಾಗಿ ಇಡಬೇಕು. ಗ್ಯಾಸ್ ಯಾವಾಗಲೂ ಜೋರು ಉರಿಯಲ್ಲೇ ಇಟ್ಟು ಬೇಯಿಸ್ರಿ. ಯಾಕಂದರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಇರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯೋದಿಲ್ಲ ರೀ ಇದು. ಇದಕ್ಕೆ ಯಾವಾಗಲೂ ಸ್ವಲ್ಪ ರೊಟ್ಟಿಗೆ ಮಾಡ್ತಿರ್ತೀವಲ್ಲ, ಜೋಳದ ರೊಟ್ಟಿ ಎಲ್ಲ ಉರಿ ಜಾಸ್ತಿನೇ ಬೇಕು ರೀ ಇದು ಬೇಯಬೇಕಂದ್ರೆ. ನೋಡಿರಿ, ಇದಕ್ಕೆ ಕೆಂಪು ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಯಾವುದಾದ್ರೂ ಚಟ್ನಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ರೀ. ಯಾವ ಚಟ್ನಿ ಹಚ್ಕೊಂಡಾದರೂ ತಿನ್ನಿರಿ. ಇಲ್ಲ ನಾವು ಚಟ್ನಿ ಮಾಡೋದಿಲ್ಲ ರೀ ಅಂತಂದ್ರೆ ಬಿಸಿದು ಹಾಗೆ ತಿನ್ಬೋದು ರೀ. ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ರೀ. ನಾವಂತರೂ ಆಲ್ರೆಡಿ ಎಣ್ಣೆ ಹಚ್ಚಿ ಮಾಡಿರ್ತೀವಲ್ಲ, ತುಂಬ ಸಖತ್ತಾಗಿ ಆಗಿರುತ್ತೆ ರೀ. ಇದ್ರೊಳಗೆ ಮಧ್ಯೆ ಜೀರಿಗೆ, ಎಳ್ಳು ಹಾಕಿರ್ತೀವಲ್ಲ, ಎಲ್ಲ ಮಧ್ಯೆ ಬಾಯಲ್ಲಿ ಬರೋದ್ರ ಟೇಸ್ಟ್ ಕೊಡುತ್ತೆ ರೀ. ಫ್ಲೇವರ್ ಸಿಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಹತ್ತುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ಹೊರಗಡೆ ಅದು ಇದು ತಂದು ತಿನ್ನೋ ಬದಲು ಈ ಥರ ಹೆಲ್ದಿಯಾಗಿರೋ ಫುಡ್ಡನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ರೀ. ಯಾವುದೇ ಫ್ಯಾಟ್ನೆಸ್ಸು ಸೈಡ್ಸ್ ಬರೋದಿಲ್ಲ ಈ ಥರ ಮಾಡಿ ತಿಂದರೆ. ಯಾವುದಾದ್ರೂ ಕರಿದ ಪದಾರ್ಥಗಳಿಂದರೆ ಫ್ಯಾಟ್ ಬರುತ್ತೆ. ಆವಾಗ ಮತ್ತು ಫ್ಯಾಟ್ ಕರಗಿಸ್ಕೋಬೇಕಂತ ಹೇಳಿ ಅದು ಮಾಡೋದು ಇದು ಮಾಡೋದು ಬೇಡ್ರಿ ಟೆನ್ಷನ್. ಈ ರೀತಿ ಮಾಡ್ಕೊಂಡು ತಿಂದರೆ ಯಾವುದೇ ಥರ ಫ್ಯಾಟ್ ಬರೋದಿಲ್ಲ ರೀ. ಏನಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಶರೀರ ಹಗುರವಾಗಿ ಆರಾಮಾಗಿ ಇರುತ್ತೆ ರೀ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮಕ್ಕಳು ಕೂಡ ಈ ಥರ ಅಡುಗೆಗಳನ್ನು
ಮಾಡಿಕೊಡ್ತೀವಿ ರೀ, ತಿಂತಾರೆ ರೀ. ಅವ್ರಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ರೀ. ಬೆಳಗ್ಗೆ ನನ್ನ ಮಕ್ಕಳು 4 ಗಂಟೆಗೆ ಎರ್ತಾರೆ ರೀ. ಸ್ವಲ್ಪ ಟಯರ್ಡ್ ಆಗೋದಿಲ್ಲ ರೀ, ಯಾಕಂದ್ರೆ ಈ ಥರ ಫುಡ್ಸ್ ತಿಂದರೆ ಯಾವುದೂ ಥರ ಟಯರ್ಡ್ ಆಗಲ್ಲ ರೀ. ಎಣ್ಣೆ ಆಯಿಲ್ ಫುಡ್ ತಿಂದರೆ ಮನುಷ್ಯಾಗ ಫುಡ್ ಆಗುತ್ತೆ, ಆಲಸ್ಯವಾಗಿ ಬರುತ್ತೆ ರೀ. ಹಾಗಾಗಿ ನೀವು ಈ ಥರ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿರಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ.